ನನ್ನ ಹೆಂಡ್ತಿಗೆ ದೇವ್ರಂತ ಹೆಂಡ್ತಿಗೆ ನಾನು ಮೋಸ ಮಾಡಿ ಬಂದಿದ್ದಕ್ಕೆ ಇವತ್ತು ಸರಿಯಾಗಿ ಮಾಡ್ದಲ್ಲೇ ನೀನು. ಹಿಂಗೆ ಮಾಡೋದಕ್ಕೆ ನಿನಗೆ ಹೆಂಗಾದ್ರೂ ಮನ್ಸು ಬಂತೆ ನನಗೆ ಮೋಸ ಮಾಡೋದಕ್ಕೆ? ಉಷಾ ಪ್ಲೀಸ್ ಅರ್ಥ ಮಾಡ್ಕೊ, ನಾನೇನು ನಿನಗೆ ಮೋಸ ಮಾಡಿಲ್ಲ. ಪ್ಲೀಸ್ ಪ್ಲೀಸ್ ಅರ್ಥ ಮಾಡ್ಕೊ ವರ್ಷ, ತಪ್ಪಾಯಿತು. ಅದೇನಂತಂದರೆ ನಾನು ಕಂಟಿ ಸುಮ್ಮನೆ ಊಟ ಮಾಡೋಣ ಅಂತ ಹೋಗಿದ್ವಿ ಅಷ್ಟೇ. ಏನು ನಾವು ಸುಮ್ಮನೆ ಫ್ರೆಂಡ್ ಥರ ತುಂಬ ಕ್ಲೋಸ್ ಆಗಿದ್ವಿ ಅಷ್ಟೇ. ಮೋಸ ಮಾಡಿಲ್ಲ ಅಂತ ಹೇಳ್ತಾ ಇದೀಯಾ? ಇಷ್ಟೆಲ್ಲ ಆದ್ಮೇಲೂ ನಿನ್ನ ಒಳ್ಳೋಳು ಅಂತ ಹೇಳಿ ನಂಬ್ಕೊಂಡು ಕೂತ್ಕೊಳ್ಳೋಕ್ಕೆ ನಾನು ಅಷ್ಟು ದಡ್ಡ ಅಂದ್ಕೋಬೇಡ ನೀನು. ನಾನು ದಡ್ಡ ಅಲ್ಲ, ನಾನು ಎಲ್ಲ ಅರ್ಥ ಆಯಿತು ನನಗೆ. ಫೋನ್ ಮಾಡಿದಾಗ ನೀನು ಮತ್ತೆ ಸರಿಯಾಗಿ ಹೇಳ್ಬೇಕಾಗಿತ್ತು ಕಣೆ. ಕಂಟಿ ಜೊತೆ ಮಿಲ್ಟ್ರಿ ಹೋಟ್ಲಿಗೆ ಊಟಕ್ಕೆ ಬಂದಿದ್ದೀನಿ, ಊಟ ಮಾಡ್ತಾ ಇದ್ದೀನಿ ನಾನು ಅಂತ ಹೇಳಿ, ನಮ್ಮ ಚಿಕ್ಕಮ್ಮರ ಮನೆ ಹತ್ರ ಇದ್ದೀನಿ, ಬರ್ತಾ ಇದ್ದೀನಿ ಅಂತ ಹೇಳಿ ಇದೆಲ್ಲ ಯಾಕೆ ಸುಳ್ಳು ಹೇಳ್ಬೇಕಾಗಿತ್ತು ನೀನು? ಹೊಡಿಬೇಡ ಪ್ಲೀಸ್, ಹೊಡಿಬೇಡ. ಹೊಡಿಬೇಡ ಅಂತ ಈಗ ಹೇಳ್ತಾ ಇದ್ದಾಳೆ. ಬಿಡ್ತೀನಿ ನೋಡು, ನೀನು ಏನು ಮಾಡ್ತೀನೋ ಗೊತ್ತಿಲ್ಲ. ಬಿಡು, ಅಲ್ಲೂ ಹೊಡೆದಿದ್ಯಾ, ಇಲ್ಲಿ ಮನೆ ಕರ್ಕೊಂಬಂದು ಹೊಡಿತಾ ಇದೆಯಲ್ಲ, ನಾನು ಎಷ್ಟಂತ ಹೊಡಿಸ್ಕೊಳ್ಳಿ ಹೇಳು? ನಾನು ಮನುಷ್ಯಳು, ಅರ್ಥ ಮಾಡ್ಕೊ. ಮನುಷ್ಯಳಾಗಿದ್ದರೆ ನೀನು ಈ ಥರ ಕೆಲಸ ಮಾಡ್ತಾ ಇರಲಿಲ್ಲ. ವರ್ಷ ಅವ್ರ ಹೆಂಡ್ತಿಗೆ ಡೈವರ್ಸ್ ಕೊಟ್ಟು ನನಗೋಸ್ಕರ ಬಂದು ಮದುವೆ ಆಗಿದ್ನಲ್ಲ ಅಂತ ಹೇಳಿ ನೀನೇನಾದರೂ ಅರ್ಥ ಮಾಡ್ಕೊಂಡಿದ್ರೆ ನೀನು ಇಂಥ ಕೆಲಸ ಮಾಡ್ತಾ ಇರಲಿಲ್ಲ. ನೀನು ಅರ್ಥ ಮಾಡ್ಕೊಂಡಿಲ್ಲ ಕಣೆ, ಅರ್ಥ ಮಾಡ್ಕೊಂಡಿಲ್ಲ. ನೀನು ಮನುಷ್ಯಲೂ ಅಲ್ಲ, ಮನುಷ್ಯಲಲ್ಲ ನೀನು. ಮನುಷ್ಯಲಾಗಿದ್ದರೆ ನೀನು ಅರ್ಥ ಮಾಡ್ಕೊಂತಿದ್ದೆ. ನೀನೊಂಥರ ಬೀದಿ ನಾಯಿ ಇದ್ದಂಗೆ, ಬೀದಿ ನಾಯಿ ನೀನು. ಹೊಡಿಬೇಡ ಕಣೋ ವರ್ಷ, ಪಾಪ ವಿಜಿನ ಯಾಕೆ ಹೊಡಿತಾ ಇದೆಯಾ? ಸುಮ್ಮನೆ ಹೋಗೋ, ಸುಮ್ಮನೆ ಹೋದ್ರೆ ಸರಿ. ಒಳ್ಳೆ ಮಾತಿಂದ ಹೇಳ್ತಾ ಇದ್ದೀನಿ ನೀನು. ಕಂಟಿ ನಿನ್ನ ಪಾಡಿಗೆ ನೀನು ಹೋಗ್ಬಿಡಪ್ಪ, ಸುಮ್ಮನೆ ಯಾಕೆ? ಇವನು ಹೆಂಗೆ ಮಾಡ್ತಾ ಇದ್ದಾನೆ, ಯಾಕೆ ಬೇಕು? ಇಲ್ಲಿಂದ ಹೋಗ್ಬಿಡು. ಬಾರೋ, ಮಾಡಿರೋ ಗನಂತರಿ ಕೆಲಸಕ್ಕೆ ನಾವು ಹೊಡಿಬಾರ್ದಂತೆ, ಹೊಡಿಬೇಡ ವರ್ಷ ಅಂತ ಹೇಳೋದಕ್ಕೆ ಬಂದಿದ್ದಾನೆ. ನೀನು ಮಾನ ಮರ್ಯಾದಿದ್ದನಾಗಿದ್ರೆ ಹೇಳೋದಕ್ಕೆ ಬರ್ತಿರಲಿಲ್ಲ. ಬಾರೋ, ಕರ್ಕೊಂಡು ಹೋಗಮ್ಮ, ಅವನ್ನ ಕಟ್ಟಾಕು, ಹೇಳ್ತೀನಿ. ಕಟ್ಟಾಕ್ಬಿಡು, ಬಿಡಬೇಡ ಅವನ್ನ. ಚೆನ್ನಾಗೆ ಗ್ರಹಚಾರ ಬಿಡಿಸು. ಹೇಳು ನಿಮ್ಮ ಅತ್ತೆ ಮಾವನಿಗೆಲ್ಲ ತೋರಿಸು, ಹಿಂಗೆ ಮಾಡಿದಾನೆ ಇವನು ಅಂತ ಹೇಳು, ಎಲ್ರಿಗೂ ಗೊತ್ತಾಗಲಿ. ಅಯ್ಯೋ ಬೇಡ ಬೇಡ, ಸುಮ್ಮನೆ ಇರ್ರಿ ಕಂಟಿ ಶ್ವೇತಾ, ಸುಮ್ಕಿರ್ರಿ. ಈ ವಿಷಯ ಯಾರಿಗೂ ಗೊತ್ತಾಗೋದು ಬೇಡ. ವರ್ಷ ಸುಮ್ಕಿರು ವರ್ಷ, ಪ್ಲೀಸ್. ಸುಮ್ಮನೆ ದೊಡ್ಡದು ಮಾಡಬೇಡಿ. ಇಲ್ಲಿಗೆ ಮುಗಿಯೋ ಅಂಥ ವಿಷಯನ ನೀವು ಸುಮ್ಮನೆ ಯಾಕೆ ದೊಡ್ಡದು ಮಾಡ್ತಾ ಇದ್ದೀರಾ? ಪ್ಲೀಸ್ ಸುಮ್ಮನೆ ಇರ್ರಿ, ಸುಮ್ಮನೆ ಇರ್ರಿ. ಬಿಡೆ, ಯಾಕೆ ಹಂಗೆ ಹೇಳ್ಕೊಂಡು ಹೋಗ್ತಾ ಇದೆಯಾ? ಅಲ್ಲ ಕಣೆ, ನಾನು ನಿನ್ನ ಮೇಲೆ ಎಷ್ಟು ನಂಬಿಕೆ ಇಟ್ಟಿದ್ದೆ, ಯಾಕೆ ಹಿಂಗೆ ಮಾಡಿದೆ? ನಿಮ್ಮ ಕಾಲಿಗೆ ಬಿದ್ದು ಕ್ಷಮೆ ಕೇಳ್ತೀನಿ, ಸುಮ್ಮನಿರ್ರಿ. ಇದನ್ನೇ ದೊಡ್ಡದು ಮಾಡಬೇಡಿ ಪ್ಲೀಸ್, ದಯವಿಟ್ಟು. ಇದೊಂದು ಸತಿ ಏನೋ ಅನಿವಾರ್ಯ ತಪ್ಪಾಗೋಗ್ಬಿಟ್ಟೈತೆ, ಮತ್ತು ನನ್ನ ಜೀವನದಲ್ಲಿ ನಾನು ಯಾವತ್ತೂ ಈ ಥರ ಮಾಡೋದಿಲ್ಲ. ವರ್ಷ ಅವರೇ ಪ್ಲೀಸ್, ನನ್ನ ದಯವಿಟ್ಟು ಕ್ಷಮಿಸ್ಬಿಡಿ. ಇದೊಂದು ಸತಿ ಕ್ಷಮಿಸ್ಬಿಡಿ. ಏನು ಮಾಡೋಕ್ಕಾಗಲ್ಲ, ಏನೋ ಆಗೋಗ್ಬಿಟ್ಟೈತೆ. ನೀವು ಈ ಥರ ಮಾಡಿದ್ರೆ ಹೆಂಗಾಗುತ್ತೆ? ಸುಮ್ಮನಿರ್ರಿ ವರ್ಷ ಅವರೇ. ಇಷ್ಟೆಲ್ಲ ಆದ್ಮೇಲೂ ನೀನು ಹೇಳಿದ್ ಕೇಳ್ಕೊಂಡು ಕೂತ್ಕೊಳ್ಳೋಕ್ಕೆ ನಾನು ಮುಟ್ಟಾಳ ಅಲ್ಲ ಕಣೆ, ಮುಟ್ಟಾಳ ಅಲ್ಲ. ನೀನು ಹಿಂಗೆ ಮಾಡಿರೋದಕ್ಕೆ ಮತ್ತೆ ನಿನ್ನ ಗಂಡ ಡೈವರ್ಸ್ ಕೊಟ್ಟು ಕಳಿಸಿರೋದು ತವ್ರ ಮನೆಗೆ ಹೋಗು ಅಂತ ಹೇಳಿ ಅಲ್ಲ. ನೀನು ಯಾವ್ಯಾವ್ದೊಳಗಿದ್ರೆ ಹಿಂಗೆ ಯಾಕೆ ಆಗೋದು? ನನಗೆ ಅದು ಅರ್ಥ ಆಗಲಿಲ್ಲ. ಸುಗುಣ ಹೇಳಿದ್ಲು, ಕೇಳಲಿಲ್ಲ. ನಾನು ನಿನಗೋಸ್ಕರನ ನಾನು ಅವಳನ್ನು ಬಿಟ್ಟು ಬಂದೆ, ನನ್ನ ಜೀವನ ಹಾಳು ಮಾಡಿಕೊಂಡೆ. ಇವತ್ತು ನಾನೆಲ್ಲ ನನ್ನ ಜೀವನ ಹಾಳು ಮಾಡಿಕೊಂಡು ಬೀದಿಗೆ ಬೀಳೋ ಪರಿಸ್ಥಿತಿಲಿ ಬಂದಿದ್ದೀನಲ್ಲ, ಅದು ನಿನ್ನ ಇಚ್ಕಾಗಿನೇ ಕಣೆ, ನಿನ್ನ ಇಚ್ಕಾಗಿನೇ. ಪ್ಲೀಸ್, ತಪ್ಪಾಯಿತು. ಇದೊಂದು ಸಲ ಕ್ಷಮಿಸ್ಬಿಡಿ, ತಪ್ಪಾಯಿತು ಪ್ಲೀಸ್. ಏನೋ ಅನಿವಾರ್ಯ ಆಗೋಗ್ಬಿಡ್ತು. ಅಯ್ಯೋ ತಪ್ಪಾಯಿತು, ಕ್ಷಮಿಸ್ಬಿಡಿ. ಅಲ್ಲ, ನಾನು ನಿನ್ನ ಮುನ್ನೆ ನಂಬ್ಕೊಂಡಿದ್ದೀನಿ ವರ್ಷ ಅವರೇ. ನೀವು ಹಿಂಗೆ ಮಾತಾಡಿದ್ರೆ ಹೇಗೆ? ಅಲ್ಲ, ಬೇಕಾದ್ರೆ ನಿಮ್ಮ ಕಾಲು ಹಿಡ್ಕೊಂಡು ಕೇಳ್ಕೊಳ್ತಾ ಇದ್ದೀನಲ್ಲ, ಇದೊಂದು ಸತಿ ಕ್ಷಮಿಸ್ಬಿಡಿ. ಮತ್ತೆ ಅವನು ಮಾತಾಡ್ಸೋಕ್ಕೆ ಹೋಗಲ್ಲ ಕಂಟಿನ, ಮತ್ತೆ ಅವ್ರ ಮನೆ ಹತ್ರನೂ ಹೋಗಲ್ಲ, ಮಾತಾಡ್ಸೋದು ಇಲ್ಲ, ಏನಿಲ್ಲ. ಪ್ಲೀಸ್ ಪ್ಲೀಸ್ ಪ್ಲೀಸ್, ನಾನು ಇನ್ಮೇಲಿಂದನ ನಿಮ್ಮ ಜೊತೆ ಕೆಲ್ಸಕ್ಕೆ ಬರ್ತೀನಿ. ಏನಾದರೂ ಮಾಡಿ ಕೆಲ್ಸಕ್ಕೆ ತಗೊಳಕ್ಕೆ ಕೇಳ್ಕೊಳ್ತೀನಿ. ಮುಚ್ಚೆ ಸಾಕು. ಇವಾಗ ಇನ್ನೂ ಏನು ನಿನ್ನ ಬಿಗಿತಾ ಇದೆಯಾ? ಸುಮ್ಮನಿದ್ರೆ ಚೆನ್ನಾಗೈತೆ. ತೆಗಿಯಕ್ಕೆ ನನ್ನ ಕಾಲು ಬಿಡೆ. ಇಲ್ಲ, ಕಾಲು ಹುಡ್ಕೊಂಡು ಬೇಡ್ಕೊಳ್ತಾ ಇದ್ದೀನಿ, ನೀವು ಒಪ್ಕೊಂಡ್ಲೇಬೇಕು. ನಾನು ಬಿಟ್ಟು ಹೋಗಬೇಡಿ, ನೀವು ನನ್ನ ಬಿಟ್ಟು ಹೋಗಬೇಡಿ ಪ್ಲೀಸ್ ವರ್ಷ ಅವನೇ. ಏನೋ ತಪ್ಪಾಯಿತು, ಮತ್ತೆ ನನ್ನಿಂದ ಈ ತಪ್ಪು ಆಗಲ್ಲ. ಪ್ಲೀಸ್, ಯಾವತ್ತೂ ಈ ಥರ ತಪ್ಪು ಮಾಡೋದಿಲ್ಲ. ಮುಂದೆ ನಾನು ಚೆನ್ನಾಗಿರ್ತೀನಿ. ಪ್ಲೀಸ್ ವರ್ಷ ಪ್ಲೀಸ್. ನಿನ್ನಂತಳ ಜೊತೆ ನನಗಿರೋದಕ್ಕೆ ಅಸಹ್ಯ ಆಗ್ತೈತೆ. ಇನ್ನು ಎಷ್ಟು ಜನಕ್ಕೆ ಹಿಂಗೆ ಮೋಸ ಮಾಡಿದೆಯೋ ಅಂತ ಅನ್ನಿಸ್ತಾ ಐತೆ. ನಿನ್ನ ಬಂಡವಾಳ ಫೋನ್ ನೋಡ್ದಾಗ ಗೊತ್ತಾಯಿತು ನನಗೆಲ್ಲ. ಯಾವಾಗ ಸುಳ್ಳು ಹೇಳಿ ಹಿಂಗೆ ಮಾಡ್ದೋ ಎಲ್ಲ ನನಗೆ ನಿನ್ನ ಬಂಡವಾಳ ಗೊತ್ತಾಯಿತು. ಅಲ್ಲ, ನೀನು ಸರಿಯಾಗಿ ನಿಜ ಹೇಳಿದ್ರೆ ಬಿಡಪ್ಪ, ನನ್ನ ವಿಜಿ ನನಗೆ ಮೋಸ ಮಾಡಲ್ಲ ಅಂತ ಹೇಳಿ ನಂಬ್ತಾ ಇದ್ದೆ. ನಾನು ಫೋನ್ ಮಾಡ್ದಂಗೆ ನೀನು ಏನು ಹೇಳಿದೆ? ನೀನೇ ಅರ್ಥ ಮಾಡ್ಕೊ.
ಇಷ್ಟೆಲ್ಲ ಆದ್ರೂ ಗಂಡಸ್ತಾನೆ ನೋಡ್ಕೊಂಡು ಸುಮ್ಕಿರ್ತಾನೆ ಅಂತ ಹೇಳಿ ಅರ್ಥ ಮಾಡ್ಕೊ ನೀನೇನೆ. ಹಾಂ, ಅರ್ಥ ಮಾಡ್ಕೊಳ್ಳಲಾಗಿದ್ದರೆ ನೀನು ಈ ಥರ ಕೇಳ್ಕೊಳ್ತಾ ಇರಲಿಲ್ಲ ನನ್ನ ಹತ್ರ. ಪ್ಲೀಸ್ ಪ್ಲೀಸ್, ಇವಾಗ ಹೊಡೆದ್ರೆ ತಾನೇ, ಇಲ್ಲೂ ಹೊಡೆದ್ರಿ ಅಲ್ಲೂ ಹೊಡೆದ್ರಿ ಅಲ್ಲೂ ಇವಾಗ ಹೊಡಿಸ್ಕೊಂಡಿದ್ದೀನಿ, ನನ್ನ ಮರ್ಯಾದೆನೂ ಹೋಗೈತೆ. ಇವಾಗ ಪ್ಲೀಸ್ ಇದೊಂದು ಸತಿ ಕ್ಷಮಿಸ್ಬಿಡಿ ವರ್ಷ ಅವರೇ, ನಿಮ್ಮ ಕಾಲು ಹಿಡ್ಕೊಂಡು ಬೇಡ್ಕೊಳ್ತಾ ಇದ್ದೀನಿ. ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ಈ ವಿಷಯ ಅಯ್ಯೋ ಸುಗುಣ ಬೇರೆ ನೋಡ್ತಾ ಇದ್ಲು ಅಲ್ಲಿ. ಇವಾಗ ಎಲ್ಲರಿಗೂ ಗೊತ್ತಾಗಿರುತ್ತೆ. ಇವಾಗ ನಾವಿಬ್ರು ದೂರ ಆಗ್ತೀವಿ ಅಂತ ಎಲ್ಲರೂ ಮಾತಾಡ್ಕೊಳ್ತಾ ಇರ್ತಾರೆ. ಆದ್ರೆ ನಾವಿಬ್ರು ದೂರ ಆಗೋದು ಬೇಡ. ಅವ್ರಿಗೆಲ್ಲ ವಿರುದ್ಧವಾಗಿ ನಾವಿಬ್ರು ಇನ್ನೂ ಚೆನ್ನಾಗಿರೋಣ. ಪ್ಲೀಸ್ ಪ್ಲೀಸ್, ಹಿಂಗಾಗಲಿ ಅಂತಲೇ ಕಾಯ್ತಾ ಇದ್ಲು ಆ ಸುಗುಣ. ನಿಮ್ಮ ಮನೇಲೆಲ್ಲ ಕಾಯ್ತಾ ಇದ್ರು. ಇವಾಗ ನಿಮಗೆ ಎಲ್ಲೋದ್ರೂ ಅವರು ನಿಮ್ಮ ಮನೆಯವ್ರು ಬಿಟ್ಕೊಳ್ಳಲ್ಲ. ನಿನ್ನ ಹೆಂಡ್ತಿನೂ ಸಮೇತನ ಬಾ ನಮ್ಮ ಮನೆಗೆ ಅಂತ ಹೇಳಿ ನಿನ್ನೇನು ಕರ್ಕೊಂಡು ಹೋಗಲ್ಲ. ಅಲ್ಲಿ ಕಾರಿಕ್ಸಲ್ಲ ಅಂತ ಹೇಳೋವ್ರೆ. ನೀನೆಲ್ಲ ಡೈವರ್ಸ್ ಕೊಟ್ಟು ಬಂದಮೇಲೆ ಅಲ್ಲಿಗೂ ಸಂಬಂಧ ಇಲ್ಲ ಅಂತ ಹೇಳಿ ಎಲ್ಲ ಬರ್ಕೊಟ್ಟು ಬಂದಿದೆಯಾ. ಈ ಮನೆಗೂ ನನಗೂ ಸಂಬಂಧ ಇಲ್ಲ ಅಂತ ಹೇಳಿ ಇವಾಗ ನೀನು ಅಲ್ಲಿಗೂ ಹೋಗೋಕ್ಕಾಗುತ್ತಾ? ಅದಕ್ಕೆ ಎಲ್ಲ ಅರ್ಥ ಮಾಡ್ಕೊ. ಎಲ್ಲ ಹಿಂಗೆ ಆಗುತ್ತೆ ನೋಡಿ. ಹಿಂಗೆ ಮಾಡ್ಕೊಂಡ್ರೆ ನನ್ನ ಜೀವನ ಎಲ್ಲಾಗುತ್ತೆ. ನೀನು ಬೀದಿಗೆ ಬೀಳ್ತೀಯ, ನಾನೇನು ಹೆಂಗೋ ಇರ್ತೀನಿ. ನಾನು ನಿನ್ನ ಸಲುವಾಗಿ ಯೋಚನೆ ಮಾಡ್ತಾ ಇದ್ದೀನಿ ಅಷ್ಟೇ. ಏಯ್, ನಾನು ಬೀದಿಗೆ ಬಿದ್ದರೂ ಪರವಾಗಿಲ್ಲ, ನಾನೆಲ್ಲೋ ರೋಡಲ್ಲಿ ಮಲ್ಕೊಂಡ್ರೂ ಪರವಾಗಿಲ್ಲ, ನಿನ್ನಂತಳ ಜೊತೆ ಇರೋದಿಲ್ಲ ಕಣೆ, ನಿನ್ನಂತಳ ಜೊತೆ ಇರೋದಿಲ್ಲ ನಾನು. ಅಲ್ಲ, ಹಿಂಗೆ ಹೇಳಿದ್ರೆ ಏನು ಮಾಡೋಕ್ಕಾಗಲ್ಲ. ನಾನು ಕೇಳ್ತಾ ಇದ್ದೀನಿ ತಾನೇ, ಇದೊಂದು ಸತಿ ತಪ್ಪಾಯ್ತು ಕ್ಷಮಿಸ್ಬಿಡಿ ಅಂತ ಹೇಳಿ. ಎಂಥವ್ರು ಎಡವಿ ತರವಿ ಒಂದಲ್ಲ ಒಂದು ಸತಿ ತಪ್ಪು ಮಾಡೇ ಮಾಡ್ತಾರೆ. ಅಂಥದ್ರಾಗೆ ನೀವು ನನಗೆ ಇದೊಂದು ಸತಿ ಕ್ಷಮಿಸೋದಕ್ಕಾಗಲ್ವಾ? ಮುಚ್ಚೆ ಬಾಯಿ ಮುಚ್ಚೆ. ತೆಗಿ, ನನ್ನ ಕಾಲು ಮುಟ್ಬೇಡ ನೀನು, ತೆಗಿ, ನನ್ನ ಕಾಲು ಮುಟ್ಟಬೇಡ. ನೀನು ಮಾಡಿರೋ ಇದಕ್ಕೆ ಹೋಗಿ ಎಲ್ಲಾದರೂ ಹಾಳಾಗಿ ಹೋಗು. ನಿನ್ನಂಥವಳಿದ್ರೆ ಇನ್ನೂ ಎಷ್ಟು ಸಂಸಾರ ಹಾಳು ಮಾಡ್ತೀಯೋ ಏನೋ ಗೊತ್ತಿಲ್ಲ. ನನ್ನ ಸಂಸಾರ ಹಾಳು ಮಾಡಿಕೊಂಡು ನಾನು ಬೀದಿಗೆ ಬಿತ್ತಿದ್ದಾಯಿತು. ನೀನು ಇನ್ನೂ ಎಷ್ಟು ಸಂಸಾರ ಹಾಳು ಮಾಡಬೇಕು ಅಂತ ಇದೆಯೋ, ಹೋಗು, ಎಲ್ಲನ ಸರ್ವನಾಶ ಆಗು ನೀನು. ಇರಬೇಡ ನೀನು, ಹಾಳಾಗಿ ಹೋಗು. ಅಲ್ಲ ಬೈರಿ, ಇವಾಗ ಸಿಟ್ಟಿಗೆ ಒಂದೆರಡು ಡೇಟ್ ಹೊಡೋದ್ರಿ, ಬೈರಿ, ಎಷ್ಟಾದರೂ ಬೈರಿ, ಬೈಸ್ಕೊಳ್ತೀನಿ. ಆದರೆ ನೀವು ಹಿಂಗೆ ಮಾಡಬೇಡಿ. ನಾವಿಬ್ಬರು ಇವತ್ತು ದೂರ ಆಗಿಬಿಟ್ರೆ ಅಷ್ಟೇ, ಆಡ್ಕೊಬಿಡ್ತಾರೆ. ಏನೇ ಬಂದ್ರೂ ನಾವು ಜೊತೇಲಿರಬೇಕು. ನಾವಿಬ್ರು ಇವತ್ತು ಹೆಂಗಿದ್ದೀವಿ ಅಂತಂದರೆ ಪರಮಾತ್ಮನಿಗೆ ಗೊತ್ತು. ನಾನು ಹೇಳಿದ್ದೀನಿ, ನನ್ನ ಮನಸ್ಸಲ್ಲಿ ಏನಿದೆಯೋ ಅದನ್ನೆಲ್ಲ ಹೇಳಿದ್ದೀನಿ. ನಿಮ್ಮ ಮನಸ್ಸಲ್ಲಿ ಏನಿದೆಯೋ ನೀವೆಲ್ಲ ಹೇಳಿದ್ದೀರ. ಇದೇನೋ ಒಂದು ಸ್ವಲ್ಪ ಬೇಕು ಅಡ್ಡ ಬಂದಂಗೆ ಅಡ್ಡ ಬಂತು ಅಷ್ಟೇ. ಅಂಥದ್ರಲ್ಲಿ ಇದ್ನ್ಯಾಕೆ ಸುಮ್ಮನೆ ಬಂದೋಗಿರೋ ಬೇಕು ಬಗ್ಗೆ ಯಾಕೆ ಯೋಚನೆ ಮಾಡಬೇಕು? ಅದು ಒಳ್ಳೇದಕ್ಕೆ ಬಂದೈತೋ ಕೆಟ್ಟದಕ್ಕೆ ಬಂದೈತೋ ಅಂತ ಹೇಳಿ ಅದನ್ನೆಲ್ಲ ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ಅಷ್ಟೇ. ಅಲ್ಲಿಗೊಂದು ಸ್ವಲ್ಪ ಹೊತ್ತು ನಿಲ್ಲಿಸ್ಬೇಕು, ಆಮೇಲೆ ಮುಂದೆ ಹೋಗ್ತಾ ಇರಬೇಕು ನಾವು ಅಷ್ಟೇ. ಇದೊಂದು ಸ್ವಲ್ಪ ಬೆಕ್ಕಡ್ಡ ಬಂದಂಗೆ ಬಂದಿರೋದು ಅಷ್ಟೇ ಇದು. ಮುಚ್ಕೊಂಡಿರೇ ಸಾಕು. ಮಾತಾಡ್ತಾಳೆ, ಇಂಥವೆಲ್ಲ ಮಾತು ಹೊನ್ಸೋದಕ್ಕೆ ತುಂಬ ಚೆನ್ನಾಗಿ ಕಲ್ತವಳೆ. ಮಾತಿಗೆ ಮಾತು ಹೊನ್ಸೋದಕ್ಕೆ ಇನ್ನು ಬೇರೆ ಏನೂ ಗೊತ್ತಿಲ್ಲ ಇವಳಿಗೆ. ಒಂದು ಸೊಕ್ಕೆ ನೋಡು, ಚೆನ್ನಾಗಿ ಹೊಂದಿಸ್ತಾಳೆ. ಅಲ್ಲ ಹೇಳಿದ್ದು, ಅದು ಮಾತಾಡೋ ಆಗಿಲ್ಲ ಅಂತಂದರೆ ನಿಮ್ಗೆ ಹೇಗೆ ತಿಳಿತೈತೆ ಅಂತ ಹೇಳಿ ಹೇಳ್ತಾ ಇಲ್ವಾ? ನಿಮ್ಮ ಕಾಲಿಡ್ಕೊಂಡು ಬೇಡ್ಕೊಳ್ತಾ ಇಲ್ವಾ? ಇದೊಂದು ಸತಿ ಕ್ಷಮಿಸ್ಬಿಡಿ ಅಂತ ಹೇಳಿ. ಕ್ಷಮಿಸ್ಬಿಡಿ ವರ್ಷ ಅವರೇ, ಮನಸ್ಸಲ್ಲಿ ಏನು ಇಟ್ಕೋಬೇಡಿ, ಇದೊಂದು ಸತಿ ಕ್ಷಮಿಸ್ಬಿಡಿ. ಇದೇನಪ್ಪ ಇದು, ನನ್ನ ಜೀವನ ಹಿಂಗಾಯಿತು ಅಂತ ಅನ್ನಿಸ್ತೈತೆ ನಿಜವಾಗ್ಲೂ. ಇವತ್ತು ಸುಗುಣನ ಬೆಲೆ ಏನಂತ ನನಗೆ ಇವಾಗ ಗೊತ್ತಾಗ್ತೈತೆ. ಇಂಥ ಕೆಲಸ ಆಯಿತು, ಏನಾಯ್ತಪ್ಪ ಅಂತ ಹೇಳಿ ನನಗೆ ಊಹೆ ಮಾಡ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಹಿಂಗಾಗ್ತೈತಿ ಇವಳು ನಂಬ್ಕೊಂಡು ಬಂದಿದ್ದಕ್ಕೆ. ನಾನಂತೂ ಇನ್ನೊಂದು ಕ್ಷಣನೂ ಇರಲ್ಲ ಇಲ್ಲಿ. ಹೊರಟೋಗ್ತೀನಿ. ನೋಡ್ತಾ ಇರ್ರಿ, ಏನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.